ವಿಡಿಯೋ ಕೊನೆ ತನಕ ನೋಡಿ ಮಸ್ತ್ ಆಗೈತೆ. ಹಲೋ ಗಾಯ್ಸ್, ನಮ್ಮ ಸ್ಟಾಪ್ ಇನ್ನೂ 1 ಅವರ್ ಇತ್ತು. ಆದ್ರೂ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿ ಪಟ ಅಂತ ರೆಡಿಯಾಗಿ ಸನ್ ರೈಸ್ ನೋಡೋದ ಅಂದ್ಬಿಟ್ಟು ಫೈನಲಿ ಕರೆಕ್ಟ್ ಟೈಮ್ ಬಂದಿದ್ದಕ್ಕೆ ಸನ್ ರೈಸ್ ಕಾಣ್ತು ನೋಡಿ. ಇನ್ನೊಂದು 5 ನಿಮಿಷ ಇಲ್ಲೇ ಫುಲ್ ಸನ್ ರೈಸ್ ನೋಡ್ಕೊಂಡು ವಾಪಸ್ ನನ್ನ ಸೀಟ್ ಹತ್ರ ಹೊರಟೆ. ನಮ್ಮ ಟಿ ಸರ್ ಸಮೋಸೆ ಟೀ ತಗೋತಿದ್ರು. ನಾನು ಅವ್ರ ಕಡೆ ಕ್ಯಾಮ್ರಾ ತಿರ್ಗಿಸಿದ ತಕ್ಷಣ ಅವ್ರು ಹೇಳಿದ ಈ ಮಾತು, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅವ್ರ ಟೀ ಸಮೋಸೆ ಖಾಲಿ ಮಾಡೋಷ್ಟು ನಮ್ಮ ಜಂಕ್ಷನ್ ಬಂತು. ಫೈನಲಿ ಮಧುರೈಗೇನೋ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮನ ಅಲ್ಲೇ ಜಂಕ್ಷನಲ್ಲಿ ಕೂರಿಸಿ ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ರೂಮ್ ಹುಡ್ಕೋದ ಅಂದ್ಬಿಟ್ಟು ಜಂಕ್ಷನಿಂದ ಈಚೆ ಬಂದು ನೋಡ್ತಿದ್ವಿ. ಅಕ್ಕ ರೂಮ್ ಎಲ್ಲೂ ಸಿಕ್ತಿಲ್ವಲ್ಲ, ಏನು ಮಾಡೋದು ಅಂದರೆ ನಮ್ಮ ಅಕ್ಕ ಈ ಥರ ಹೇಳ್ತು, ಸಿಕ್ತಿಲ್ಲ, ರೂಮ್ ಸಿಕ್ತಿಲ್ಲ, ಸ್ನಾನ ಇಲ್ಲ, ರೂಮು ಇಲ್ಲ. ರೂಮ್ ಅಂತೂ ಸಿಕ್ತಿಲ್ಲ. ಇದಾವುದೋ ಕಾರ್ ಸಿಕ್ತಿದ್ದು ನೋಡ್ಕೊಂಡು ಮುಂದೆ ಹೋದ್ವಿ. ಕೊನೆಗೂ ಯಾವುದೋ ಒಂದು ರೂಮ್ ಸಿಕ್ತು. ಎಷ್ಟು ಏನು ಅಂತ ಕೇಳೋದ ಅಂದ್ಬಿಟ್ಟು ಬಂದ್ವಿ ಒಳಗಡೆ. ನಮ್ಮ ಅಕ್ಕ ನಮ್ಮ ಅಣ್ಣ ಕೇಳ್ತಿದ್ರು. ನಾನೊಬ್ಬನೇ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂತಿದ್ದೆ. ಯಾಕಂದ್ರೆ ನಮ್ಮ ಹಿರಿಯರು ಯಾಕೆ ಕೊಟ್ಟವ್ರೆ, ದೊಡ್ಡವ್ರ ಮಧ್ಯದಲ್ಲಿ ಚಿಕ್ಕವ್ರು ಹೋಗ್ಬಾರ್ದು ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ರೂಮ್ ನೋಡ್ಕೊ ಬರೋದು ಅಂದ್ಬಿಟ್ಟು ಮೇಲ್ಗಡೆ ಹೋದ್ವಿ. ನೋಡೋದ ಬನ್ನಿ ರೂಮ್ ಹೇಗಿರುತ್ತೆ ಅಂತ. ನಾನು ಮೇಲ್ಗಡೆ ಬರೋಷ್ಟರಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕ ನೋಡ್ತಿದ್ರು. ರೂಮ್ ಏನೋ ಸಕ್ಕತ್ತಾಗೈತೆ, ಆದರೆ ಕನ್ನಡಿ ಮಾತ್ರ ಇನ್ನೂ ಸೂಪರ್ ಆಗೈತೆ ನೋಡಿ. ಕನ್ನಡಿ ಏನು ಚೆನ್ನಾಗಿದ್ರೇನು, ಫಸ್ಟ್ ವಾಶ್ರೂಮ್ ನೋಡೋದು ಅಂದ್ಬಿಟ್ಟು ವಾಶ್ರೂಮ್ನೆಲ್ಲ ನೋಡಿದ್ವಿ. ವಾಶ್ರೂಮ್ ಎಲ್ಲ ಚೆನ್ನಾಗಿತ್ತು. ಕನ್ನಡಿ ಹತ್ರ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ 1-2 ಫೋಟೋ ತಗೊಂಡು ವಾಪಸ್ ಹೊರಟ್ವಿ. ಈ ರೂಮೇ ಫೈನಲ್ ಆಯಿತು. ಅದಕ್ಕೆ ನಮ್ಮ ಅಣ್ಣ ಪೇಮೆಂಟ್ ಮಾಡ್ತಿದ್ರು. ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ರೆಸಿಪ್ಟ್ ಇಸ್ಕೊಂಡು ವಾಪಸ್ ಲಗೇಜ್ ಎತ್ಕೊಬರೋದು ಅಂದ್ಬಿಟ್ಟು ಜಂಕ್ಷನ್ ಕಡೆಗೆ ಹೊರಟ್ವಿ. ಜಂಕ್ಷನ್ಗೆ ಹೋಗ್ತಾ ದಾರಿಲಿ ವಿಜಯ್ ದಳಪತಿ ಬ್ಯಾನರ್ ಹಾಕಿದ್ದು ಅದನ್ನೆಲ್ಲ ನೋಡ್ಕೊಂಡು ನಾವಿನ್ನೇ ಜಂಕ್ಷನ್ ಹತ್ರ ಬಂದ್ವಿ. ಮತ್ತೆ ನಮ್ಮ ಲಗೇಜ್ನೆಲ್ಲ ಎತ್ಕೊಂಡು ರೂಮ್ ಕಡೆಗೆ ಹೊರಟ್ವಿ. ನೋಡಿ ಲಾಗರ್ ಕಷ್ಟ ಹೇಗಿರ್ತದೆ ಅಂತ ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಲಗೇಜ್ ಇಟ್ಕೊಂಡು ಈ ಥರ ಬಂದ್ವಿ. ರೂಮ್ ಒಳಗೆ ಬರ್ತಿದ್ದಂಗೆ ಫಸ್ಟ್ ಯಾವ್ದು ಹೆಂಗಾರು ಅಲ್ಲಿ ಟಿವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಂದ್ಬಿಟ್ಟು ಹಂಗೆ ಮಲಿಕೊಂಡ್ವಿ. ಆಮೇಲೆ ನೆನಪಾಯ್ತು ತಿಂಡಿ ಕ್ಲೋಸ್ ಆಗಿಬಿಡ್ತದೆ ಅಂತ ಗೊತ್ತಾಯ್ತು. ಅದಕ್ಕೆ ಹೋಗ್ಬಿಟ್ಟು ಪಟ ಅಂತ ಎಲ್ಲರೂ ತಿಂಡಿ ಮಾಡ್ಕೊಂಡು ತಿಂದಾದ್ಮೇಲೆ ಗೊತ್ತಾಯ್ತು ಅನ್ಲಿಮಿಟೆಡ್ ಅಂತ. ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ವಾಪಸ್ ಮತ್ತೆ ರೂಮ್ ಹತ್ರ ಹೋಗಿದ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪಾರ್ಟಿಗೋಸ್ಕರ ಫಾಲೋ ಮಾಡ್ಕೊಳ್ಳಿ.